ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನೇನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಮೊದಲಿಗೆ ಸೂರ್ಯ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಕೊಂಡು ಮನೆಗೆ ಬರ್ತಾನೆ. ಇದನ್ನು ನೋಡಿ ಶಾಂತಿ ಮತ್ತು ಮನೋಜ್ಗೆ ಶಾಕ್ ಆಗುತ್ತದೆ. ಸೂರ್ಯ ಈ ಜನ್ಮದಲ್ಲಿ ಕುಡಿಯುವುದು ಬಿಡುವುದಿಲ್ಲ ಎಂದು ಮನೋಜ್ ಹೀಯಾಳಿಸಿದಾಗ ಸೂರ್ಯ ನಾನು ದೇವರ ಹತ್ರ ಡೀಲ್ ಮಾಡಿಕೊಂಡಿದ್ದೇನೆ ಅಂತ ಹೇಳಿ ಎಲ್ಲರನ್ನು ಸುಮ್ಮನಾಗಿಸ್ತಾನೆ. ಮತ್ತು ನಂತರ ಸೂರ್ಯ ಶೆಡ್ನಲ್ಲಿ ಪೂಜೆ ಹಮ್ಮಿಕೊಳ್ತಾನೆ. ಅಲ್ಲಿಗೆ ಮೀನಾ ಮತ್ತು ಅವಳ ಕುಟುಂಬದವರು ಬರುತ್ತಾರೆ. ಮೀನಾಳನ್ನು ನೋಡಿದ ಸೂರ್ಯನಿಗೆ ಎಲ್ಲಿಲ್ಲದ ಖುಷಿಯಾಗತ್ತೆ. ಅವಳಿಗೆ ಎಳನೀರು ಕೊಟ್ಟು ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಾನೆ. ಪೂಜೆಯ ವೇಳೆ ಸೂರ್ಯ ಮೀನಾಳಲ್ಲಿ ನಾನು ಶಬರಿಮಲೆಯಿಂದ ಬರುವಷ್ಟರಲ್ಲಿ ನೀನು ಈ ಮನೆಗೆ ವಾಪಸ್ ಬಂದಿರುತ್ತೀಯ ಅನ್ನೋ ನಂಬಿಕೆ ನನಗಿದೆ ಎಂದು ತನ್ನ ಆಸೆ ವ್ಯಕ್ತಪಡಿಸ್ತಾನೆ. ಇನ್ನೊಂದೆಡೆ ಮೀನಾ ರೋಹಿಣಿಯ ದೊಡ್ಡ ರಹಸ್ಯವನ್ನು ಪತ್ತೆ ಹಚ್ಚುತ್ತಾಳೆ. ರೋಹಿಣಿಯೇ ಕೃಷ್ಣ ನಿಜವಾದ ತಾಯಿ ಎಂಬ ಸತ್ಯ ಮೀನಾಳಿಗೆ ಗೊತ್ತಾಗುತ್ತದೆ. ಮೀನಾ ನೇರವಾಗಿ ರೋಹಿಣಿಯನ್ನು ಭೇಟಿಯಾಗಿ ಈ ಕೂಡಲೇ ಸತ್ಯವನ್ನು ಮನೆಯವರಿಗೆ ತಿಳಿಸು, ಇಲ್ಲದಿದ್ದರೆ ಅನಾಹುತವಾಗುತ್ತದೆ ಅಂತ ಹೇಳಿ ಎಚ್ಚರಿಕೆ ನೀಡ್ತಾಳೆ. ಇದೇ ಸಮಯದಲ್ಲಿ ಅಲ್ಲಿಗೆ ಪೂಜಾ ಕೂಡ ಬರುತ್ತಾಳೆ. ಮೀನಾ ಪೂಜಾ ಎದುರಿಗೆ ಕೃಷ್ಣ ತಾಯಿ ಬೇರೆ ಯಾರೂ ಅಲ್ಲ, ಈ ರೋಹಿಣಿಯೇ ಅಂತ ಹೇಳಿದಾಗ ಪೂಜಾ ಸ್ತಬ್ಧಳಾಗ್ತಾಳೆ. ಮತ್ತು ಅತ್ತ ಸೂರ್ಯ ಶಬರಿಮಲೆಯಿಂದ ವಾಪಸ್ ಬಂದಾಗ ಮೀನಾ ಮನೆಯಲ್ಲಿ ಇರುವುದನ್ನು ನೋಡಿ ತುಂಬ ಸಂಭ್ರಮಿಸ್ತಾನೆ. ಆದರೆ ಸೂರ್ಯ ದೇವರ ಬಳಿ ಮಾಡಿಕೊಂಡಿರುವ ಡೀಲ್ ಮಾತ್ರ ವಿಚಿತ್ರವಾಗಿದೆ. ಹಬ್ಬಗಳು, ಹುಟ್ಟುಹಬ್ಬ ಮತ್ತು ವಿಶೇಷ ದಿನಗಳಲ್ಲಿ ಮಾತ್ರ ಸ್ವಲ್ಪ ಕುಡಿಯುತ್ತೇನೆ ಅಂತ ಹೇಳಿ ದೇವರ ಹತ್ರ ಒಪ್ಪಿಗೆ ಪಡೆದಿದ್ದೇನೆ ಎಂದು ಮೀನಾಳಿಗೆ ಹೇಳಿದಾಗ ಅವಳು ಅವನನ್ನು ತಮಾಷೆಯಾಗಿ ಬೈತಾಳೆ. ಕತೆ ಈಗ ರೋಹಿಣಿಯ ರಹಸ್ಯ ಮನೆಯವರಿಗೆ ಯಾವಾಗ ತಿಳಿಯುತ್ತದೆ ಅಂತ ಹೇಳಿ ಎಂಬ ಕುತೂಹಲದ ಹಂತಕ್ಕೆ ಬಂದು ನಿಂತಿದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಆಗತ್ತೆ ಮತ್ತು ಏನೇನು ಬದಲಾವಣೆ ಆಗತ್ತೆ, ಸೂರ್ಯ ಮೀನಾ ಜೀವನದಲ್ಲಿ ಇನ್ನೇನೇನು ತಾಪತ್ರಯಗಳು ಬರುತ್ತೆ, ಈ ಕಡೆ ರೋಹಿಣಿನ ಹೇಗೆ ಮನೆಯವ್ರ ಮುಂದೆ ಸತ್ಯ ಗೊತ್ತಾಗೋ ಹಾಗೆ ಮಾಡ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು.